ಸಾಹಿತಿ ಹಾಗೂ ನಿರ್ದೇಶಕರಾದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸರ್, ನಟ ದರ್ಶನ್ ಅವರು ಮತ್ತು ಏನೊಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಓವರಾಲ್ ಆಗಿ ಹೇಳೋದಾದರೆ ಇದಾಗಬಾರ್ದಿತ್ತು, ಆಗ್ಬಿಟ್ಟಿದೆ. ಆದಷ್ಟು ಬೇಗ ನ್ಯಾಯಾಲಯ ಇದನ್ನು ಪ್ರೋಸೆಸ್ ಮಾಡಲಿ, ದರ್ಶನ್ ಅವರು ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಸರ್, ಈಗ ಒಂದು ಸಣ್ಣ ಮೆಸೇಜು ಇವತ್ತು ದರ್ಶನ್ ಅವ್ರನ್ನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದೆ. ಆದರೆ ಒಂದಿಷ್ಟು ಯೋಚನೆ ಮಾಡಿ ಕಾನೂನು ರೀತಿ ಏನು ಹೋರಾಟ ಇದೆ ಅಥವಾ ಕಾನೂನು ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೊಗೋಬೋದಿತ್ತು. ಸೊ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ಥರ ಬಂದಾಗ ಚಿತ್ರರಂಗದ ಮೇಲೆ ಇದೆ ಯಾವುದೇ ರೀತಿ ಆದಂಥ ಎಫೆಕ್ಟ್ ಆಗುತ್ತೆ ಅಂತ? ಇಲ್ಲ, ಚಿತ್ರರಂಗದ ಮೇಲೆ ಒಂದು ರೀತಿ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಯಾವುದೇ ಇಂಥ ಅಹಿತಕರವಾದಂಥ ಘಟನೆಗಳು ನಡೆದಾಗಲೂ ಕೂಡ ಅಷ್ಟೇ, ಒಂದು ಇಡೀ ಚಿತ್ರರಂಗಕ್ಕೆ ಕೋವಿಡ್ ಆಗ್ಬೋದು ಅಥವಾ ಯಾವುದೇ ಒಂದು ನೆಗೆಟಿವ್ ಆಗಿರುವಂಥ ಎಮೋಷ್ನಲ್ ಆಗಿರುವಂಥ ಯಾವುದೇ ವಿಷಯ ಕೂಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರುತ್ತೆ. ಏನೋ ಸಿನಿಮಾ ರಂಗದ ಬಗ್ಗೆ ನೆಗೆಟಿವ್ ಕಾಮೆಂಟ್ ಆಗುತ್ತೆ, ನೆಗೆಟಿವ್ ಮಾತಾಡ್ತಾರೆ, ನೆಗೆಟಿವ್ ಯೋಚನೆಗಳ ಬಗ್ಗೆ ಅದೆಲ್ಲ ಇದ್ದೇ ಇರುತ್ತೆ, ಸಹಜ. ಬಟ್ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಬಯಸೋದು ಒಂದೇ, ದರ್ಶನ್ ಅವ್ರಿಗೆ ಆದಷ್ಟು ಬೇಗ ನ್ಯಾಯಾಲಯದ ಏನು ಪ್ರೋಸೆಸ್ ಎಲ್ಲ ಆಗಿ ಅವ್ರು ಹೊರಗಡೆ ಬರಲಿ ಅಂತ ಆಶಿಸ್ತೇನೆ. ತೀರಾ ತಪ್ಪೇ ಮಾಡಿದ್ದಾರೆ ಅಂದರೆ ಶಿಕ್ಷೆ ಆಗೇ ಆಗುತ್ತೆ. ನಾನು ಆಗಲಿ ಅಂದರೂ ಆಗುತ್ತೆ, ಆಗಬಾರ್ದು ಅಂದರೂ ಆಗುತ್ತೆ ಅಲ್ವಾ ಸರ್? ಈಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದು ಒಂದು ಕಡೆ, ಆದರೆ ಒಂದು ಕಡೆ ಕರೆಂಟ್ ಬಿಲ್ ಕಟ್ಟಿ ನಡೆಸುವಂಥ ಒಂದಿಷ್ಟು ವ್ಯವಸ್ಥೆ ಆಗ್ತಾಯಿಲ್ಲ. ಈಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಅದ್ರ ಮಧ್ಯದಲ್ಲಿ ದರ್ಶನ್ ಅವರ ಈ ಒಂದು ಘಟನೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅಂತ ಸರ್? ನೋಡಿ, ಏನಾಗಿದೆ, ಕನ್ನಡ ಸಿನಿಮಾಗಳು ತುಂಬ ಒಳ್ಳೊಳ್ಳೆಯ ಸಿನಿಮಾಗಳು ಕೂಡ ಜನ ಥಿಯೇಟ್ರಿಗೆ ಬರದೆ ಸಿನಿಮಾಗಳು ನಿಲ್ತಾ ಇಲ್ಲ. ಒಂದು ಥಿಯೇಟ್ರು ನಿಲ್ಲಿಸ್ಬೇಕಂದ್ರೆ, ಒಂದು ಸಿನಿಮಾನ ನಿಲ್ಲಿಸ್ಬೇಕಂದ್ರೆ ಎವ್ರಿ ಶೋ ಅಲ್ಲಿ ಕರೆಂಟ್ ಖರ್ಚಾಗುತ್ತೆ, ಪಾರ್ಕಿಂಗ್ ಇರುತ್ತೆ, ಕ್ಯಾಂಟೀನ್ ಇರುತ್ತೆ, ಮತ್ತು ಥಿಯೇಟ್ರ್ ರೆಂಟ್ ಇರುತ್ತೆ, ಇವೆಲ್ಲ ಇರುತ್ತಲ್ಲ. ಇದು ಭಾಳ ದೊಡ್ಡ ಮೊತ್ತ. ಕನಿಷ್ಠ ಆ ಮೊತ್ತವನ್ನು ಫುಲ್ಫಿಲ್ ಮಾಡುವ ಅಷ್ಟು ಜನ ಬಂದರೂ ಥಿಯೇಟ್ರವರು ತೆಗೆಯೋದಿಲ್ಲ ಸಿನಿಮಾನ. ಸೊ ಇದು ಸಮಸ್ಯೆ ಆಗ್ತಾ ಇರೋದು. ಒಳ್ಳೊಳ್ಳೆಯ ಸಿನಿಮಾಗಳು ಕೂಡ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಸ್ಟಾರ್ ಸಿನಿಮಾಗಳು ಬಂದಾಗ ಏನಾಗುತ್ತೆ, ನಾನು ನೋಡಿದ್ದೀನಿ ಥಿಯೇಟರ್ಸಲ್ಲಿ ಹೆಂಗಿರುತ್ತೆ ಅಂದರೆ, 2ನೇ ವಾರದವರೆಗೂ ಕೂಡ ಕನಿಷ್ಠ ಎಂಥ ಸ್ಟಾರ್ ಸುಮಾರಾಗಿದೆ ಸಿನಿಮಾ ಅಂತಂದರೂ ಕೂಡ 2ನೇ ವಾರಕ್ಕೂ ಕೂಡ ಒಂದು ಮಿನಿಮಮ್ ನಾನೀಗ ಹೇಳಿದಾಗೆ ಥಿಯೇಟ್ರನ್ನ ರನ್ ಮಾಡುವ ಪವರನ್ನು ಗಳಿಸ್ಕೊಳ್ತವೆ. ಬಿಗಿನಿಂಗ್ ಒಂದು 3-4 ಡೇಸ್ ಅಂತೂ ಒಂದು ತುಂಬ ದೊಡ್ಡ ಕಲೆಕ್ಷನ್ ಆಗುತ್ತೆ, ಸಿನಿಮಾ ನಿರ್ಮಾಪಕರಿಗೆ ಒಳ್ಳೆಯದಾಗುತ್ತೆ. ಸೊ ಅದರಿಂದ ಆಚೆ ಬೇರೆ ಬೇರೆ ಉಪಜೀವನ ಇದೆಯಲ್ಲ, ಪೋಸ್ಟ್ ರನ್ಸವನ್ ಆಗ್ಬೋದು, ಗೇಟ್ ಕೀಪರ್ ಆಗ್ಬೋದು, RP ಆಗ್ಬೋದು, ಕ್ಯಾಂಟೀನ್ ನಡೆಸೋನಾಗ್ಬೋದು, ಪಾರ್ಕಿಂಗ್ ಟೆಂಡರ್ ತೊಗೊಂಡ್ರೋನಾಗ್ಬೋದು, ಹೀಗೆ ದೊಡ್ಡ ಒಂದು ಲಿಸ್ಟ್ ಇದೆ. ಇವ್ರುಗಳ ಜೀವನ ನಡೆಯುತ್ತೆ. ಸೊ ಇವೆಲ್ಲ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬರದೆ ಈ ಸಮಸ್ಯೆ ಆಗ್ತಿದೆ. ಅಂಥ ಸಂದರ್ಭದಲ್ಲಿ ಈ ಥರದ ಕೆಲವು ಸಂಘಟನೆಗಳು ಇನ್ನಷ್ಟು ಹಿಂದಕ್ಕೆ ಕರ್ಕೊಂಡು ಹೋಗ್ತವೆ ಸಿನಿಮಾ ರಂಗನ ಅಷ್ಟೇ. ದರ್ಶನ್ ಅವರನ್ನು ನೀವು ಮೆಜೆಸ್ಟಿಕ್ ಸಿನಿಮಾದಿಂದ ಇವತ್ತಿನ ಕಾಟೇರ ಸಿನಿಮಾದವರೆಗೂ ನೋಡಿದರೆ, ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಸರ್? ತುಂಬ ಆರಂಭದ ದಿನಗಳಲ್ಲಿ ತುಂಬ ಉತ್ಸಾಹ ಇಟ್ಕೊಂಡು ಕಷ್ಟಪಟ್ಟು ಸಿನಿಮಾ ನಾನು ಮಾಡಬೇಕು, ಸಿನಿಮಾದಲ್ಲಿ ನೆಲೆ ನಿಲ್ಲಬೇಕು ಅಂಥೇಳಿ ಬಂದಂಥ ದರ್ಶನ್ ಕಾಲಕ್ರಮೇಣ ಸಕ್ಸಸ್ ಸಿಕ್ತು, ಸಕ್ಸಸ್ ಆಯಿತು. ನಾವು ಆ ಸಕ್ಸಸ್ಸಲ್ಲಿ ಆ ಆರಂಭದ ದಿನದಿಂದ ಕಾಟೇರದ ತನಕ ಎಲ್ಲ ಸಕ್ಸಸ್ಸಲ್ಲೂ ನಾನು ಜೊತೆಯಲ್ಲಿದ್ದೀನಿ. ಪ್ರತಿ ಸಿನಿಮಾ ಇಮೇಜನ್ನು, ದರ್ಶನ್ ಇಮೇಜನ್ನು ಸಿನಿಮಾದಿಂದ ಸಿನಿಮಾಕ್ಕೆ ಕಟ್ಟಿಕೊಡುವಲ್ಲಿ ಕೆಲಸ ಮಾಡಿದವ್ರು ನಾವು. ಅವತ್ತು ಹೇಗೆ ಒಂದು ಹಂಬಲ್ನೆಸ್ ಇತ್ತೋ, ಇವತ್ತು ಆ ಸ್ಟಾರ್ಗಿರಿ ಅಥವಾ ಇದು ಜಾಸ್ತಿ ಆದಮೇಲೆ, ದೊಡ್ಡ ಎತ್ತರಕ್ಕೆ ಬೆಳೆದ ಮೇಲೆ ಇವತ್ತಿಗೂ ಕೂಡ ಅದೇ ಒಂದು ಹಂಬಲ್ನೆಸ್ಸು ತಂತ್ರಜ್ಞರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಗೌರವ ಕೊಡೋದು, ಸಹ ಕಲಾವಿದರಿಗೆ ಗೌರವ ಕೊಡೋದು, ಮತ್ತು ಅವ್ರನ್ನ ನೋಡ್ಕೊಳ್ಳೋದು, ನೆರವಾಗೋದು, ಈ ಥರದ್ದು ಭಾಳಷ್ಟು. ಅದಲ್ಲದೆ ಹೊರಗಡೆ ಜನಕ್ಕೆ, ಅಭಿಮಾನಿಗಳಿಗೆ
ಅಥವಾ ನೊಂದವರಿಗೆ ಉಪಕಾರ ಮಾಡೋವಂಥದ್ದು, ಸಹಾಯ ಮಾಡೋವಂಥದ್ದು, ಈ ಎಲ್ಲ ಗುಣಗಳು ಇವೆ. ಈ ಇವತ್ತೇನು ಇನ್ಸಿಡೆಂಟ್ ಆಗಿದೆಯಲ್ಲ, ಈ ಇನ್ಸಿಡೆಂಟ್ನ ಹಿಂದೆ ಏನು ನಮ್ಗೆ ಗೊತ್ತಿಲ್ಲ. ಅದು ಆ ಕ್ಷಣದ ಮುಂಗೋಪನ ದರ್ಶನೇ ಮಾಡಿದಾರಾ ಅಲ್ವಾ, ಇದೇನು ಗೊತ್ತಿಲ್ಲ ನಮಗೆ. ಸೊ ನಾವು ನೋಡಿದ ದರ್ಶನ ಅದು. ಅಂದರೆ ಒಂದಿಷ್ಟು ಕೆಲವರು ನಿರ್ಮಾಪಕರು ಆರೋಪ ಮಾಡೋ ಪ್ರಕಾರ ಒಂದೇ ಸಿನಿಮಾಗೆ ಅವರು ಮತ್ತು ಮುಂದೆ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಒಂದಿಷ್ಟು ಮನಸ್ತಾಪಗಳಾದವು, ದರ್ಶನ್ ಅವರು ಹಾಗೆ ಹೀಗೆ ಅಂತ ಒಂದಿಷ್ಟು ಮಾತಾಡುತ್ತೆ. ನಿಮ್ಮ ಜೊತೆ ಆ ಥರ ವರ್ತನೆಗಳಿಲ್ಲ? ಇಲ್ಲಿ ನೋಡಿ ಏನಾಗುತ್ತೆ, ಒಬ್ಬ ಹುಡುಗ ತನ್ನ ತಂದೆ ದೊಡ್ಡ ಖಳನಟರಾಗಿದ್ದರು, ಎಲ್ಲ ಆಯಿತು, ಅವರಿಲ್ಲ ಅಂತ ನಂತರ ಸಿನಿಮಾದಲ್ಲಿ ನೆಲೆ ನಿಂತ್ಕೊಳ್ಳೋಕ್ಕೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಎಷ್ಟೋ ಕಲಾವಿದರ ಮಕ್ಕಳು ನೋಡಿದ್ದೀನಿ, ಹೇಗೆಲ್ಲ ಕಷ್ಟಪಡ್ತಾರೆ. ಕೆಲವ್ರಿಗೆ ಸುಲಭಕ್ಕೆ ಸಿಗುತ್ತೆ, ಕೆಲವ್ರಿಗೆ ಕಷ್ಟಪಟ್ಟು ಸಿಗುತ್ತೆ, ಕೆಲವ್ರಿಗೆ ಸಿಗೋದೇ ಇಲ್ಲ. ಹಾಗೆ ಸೊ ದರ್ಶನಿಗೆ ಸಿಕ್ಕ ಮೇಲೆ, ಒಂದು ಸ್ಥಾನ ಅಂತ ಸಿಕ್ಕ ಮೇಲೆ ಏನಾಗುತ್ತೆ, ನೀವು ನನ್ನ ಭಾಳ ಆತ್ಮೀಯ ಸ್ನೇಹಿತರು, ಆಯಿತಾ, ನೀವು ಸ್ನೇಹಿತರು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಡೇಟ್ ಕೊಟ್ಟರೆ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದೇ ಕಾರಣ ಅಂತಲ್ಲ, ನನ್ನ ಏನೋ ಕೆರಿಯರ್ನ ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೆರಿಯರ್ನ ಅವರು ಡಿಸೈನ್ ಮಾಡ್ಕೋತಾರೆ ಸರ್. ಅವರು ಡಿಸೈನ್ ಮಾಡ್ಕೊತಾರೆ, ನಾನು ಈ ಕತೆ ಮಾಡಬೇಕಾ ಬೇಡವಾ, ಈ ಸಿನಿಮಾ ಮಾಡಬೇಕಾ ಬೇಡವಾ, ದಟ್ ಈಸ್ ಅಪ್ ಟು ಹಿಮ್. ದರ್ಶನ್ ತನ್ನ ಆಲೋಚನೆಗೆ ಬಿಟ್ಟಿದ್ದು, ದರ್ಶನ್ ಯೋಚನೆಗೆ ಬಿಟ್ಟಿದ್ದು, ನಾನು ಇದೇನು ಮಾಡ್ಬೇಕಂತ. ಸೊ ಹಾಗಿದ್ದಾಗ ಕೆಲವು ನಿರ್ಮಾಪಕರಿಗೂ ಅಥವಾ ಕೆಲವು ನಿರ್ದೇಶಕರಿಗೂ ಏನೋ ಸಣ್ಣ ಪುಟ್ಟ ಮನಸ್ತಾಪ ಇರ್ಬೋದು. ಬಟ್ ಯಾರು ತೀರಾ ದರ್ಶನ್ನ ವಿರೋಧಿಸುವಷ್ಟು, ಶತ್ರು ಅಂದುಕೊಳ್ಳುವಷ್ಟು ಯಾವುದನ್ನು ದರ್ಶನ್ ಮಾಡಿಲ್ಲ, ಅಂಥದ್ದು ಯಾವುದನ್ನು ದರ್ಶನ್ ಮಾಡಿಲ್ಲ. ಈ ಒಂದು ಘಟನೆಯಿಂದ ಸಹಜವಾಗಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಈಗ ಬೀದಿಗೆ ಬಂದಿರತಕ್ಕಂಥದ್ದು, ಆ ಒಂದು ಕುಟುಂಬ ಇನ್ನೊಂದು ನಾನು ಹೇಳಿದ ಮಾತಿಗೆ ಇನ್ನೊಂದು ಮಾತು ಸೇರಿಸ್ಬಿಡ್ತೀನಿ. ಇನ್ನು ಉಮಾಪತಿಯವರ ಪ್ರಕರಣ, ಅದು ನಮಗೆ ಏನೇನೂ ಗೊತ್ತಿಲ್ಲದೆ ಇರೋಂಥ ವಿಷಯ. ಅದು ದರ್ಶನ್ ಮತ್ತು ಉಮಾಪತಿ ನಡುವಿನ ಅವರವರ ನಡುವಿನ ಮಾತುಕತೆ, ಅವರವರ ಅದಕ್ಕೂ ನಾನು ಹೇಳಿದ ಯಾವ ಇದಕ್ಕೂ ಸಂಬಂಧ ಇಲ್ಲ. ಅದೇ ಈಗ ಈ ಒಂದು ಘಟನೆಯಿಂದ ರೇಣುಕಾಸ್ವಾಮಿ ಕುಟುಂಬಸ್ಥರು ಈಗ ಬೀದಿಗೆ ಬಂದಿರತಕ್ಕಂಥದ್ದು, ಅವರ ಒಂದು ಕುಟುಂಬದ ಬಗ್ಗೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಈಗ ರೇಣುಕಾಸ್ವಾಮಿ ಅಲ್ಲದೆ ಇನ್ಯಾರೋ ಗೊತ್ತಿಲ್ಲ, ಯಾರು ಎನಿಬಡಿ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ರೇಣುಕಾಸ್ವಾಮಿ ಅವರ ನಿಜಕ್ಕೂ ನಾನು ಎರಡನೇ ದಿವಸವೇ ನಾನು ಹೇಳಿದೆ, ಅವರಿಗೆ ಮೊದಲಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಮತ್ತು ಅವ್ರ ಮನೆಯವ್ರಿಗೆ ಧೈರ್ಯ ಬರಲಿ, ಈ ನಷ್ಟವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ಅದು ಯಾವುದಾದ್ರೂ ಜೀವನೇ ಅಲ್ಲ ಸರ್, ಒಂದು ಜೀವನೇ. ಅದು ನಾಳೆ ನಿಮ್ಮ ಮನೆಯವರು ನಮ್ಮ ಮನೆಯವರು ಯಾರೇ ಆದರೂ. ಇನ್ನು ಅದರ ಆಚೆಗೆ ರೇಣುಕಾಸ್ವಾಮಿ ಮಾಡಿರಬಹುದಾದ ತಪ್ಪುಗಳೇನು, ಮಾಡಿರೋ ತಪ್ಪುಗಳೇನು, ಅಪರಾಧ ಏನು, ಇದ್ರ ಬಗ್ಗೆ ಆತ ಏನು ಅಂತ ಈಗ ದರ್ಶನ್ ಹೋಟೆಲಲ್ಲಿ ಅರೆಸ್ಟ್ ಮಾಡಿದ ದಿವಸದಿಂದ ಇವತ್ತಿನವರೆಗೂ ಜೈಲಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋವರೆಗೂ ಮಾಹಿತಿಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಆದರೆ ರೇಣುಕಾಸ್ವಾಮಿ ಏನು ಮಾಡ್ದ ಅನ್ನೋ ಮಾಹಿತಿ ಇನ್ನೂವರೆಗೂ ಗೊತ್ತಿಲ್ಲ ನಮಗೆ. ಇದು ಯಾಕೆ ಅಂತ ನನಗೂ ಪ್ರಶ್ನೆ ಇದೆ. ಸ್ಪಷ್ಟವಾಗಿ ಇದೇನು ಮಾಹಿತಿ ಅಂತ ನಮ್ಗೆ ಗೊತ್ತಾಗಿಲ್ಲ ಸರ್. ಈಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲೇ ಇಷ್ಟೆಲ್ಲ ಆಯಿತು ಸರ್. ಸಾಮಾಜಿಕ ಜಾಲತಾಣ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಿರ್ತೀರ. ನಿಮ್ಮ ಒಂದು ಸಿನಿಮಾದ ಸಾಂಗು ಅಥವಾ ಏನೋ ಒಂದು ಹಾಕಿದಾಗ ಕಮೆಂಟ್ಗಳು ನೆಗೆಟಿವ್ ಪಾಸಿಟಿವ್ ಬಂದು ಅವತ್ತು ನೀವು ಏನು ಮಾಡ್ತೀರಿ, ಹೇಗೆ ಅಂತ? ಏನೂ ಮಾಡೋದಿಲ್ಲ. ಈಗ ಎಲ್ಲರೂ ಇರ್ತಾರೆ ಸರ್, ಎಲ್ಲ ಜನ ಇರ್ತಾರೆ. ಈಗ ನಮ್ಮನ್ನು ಯಾರೋ ಬೇಕು ಅಂತ ವಿರೋಧಿಸೋ ಜನ ಇರೋದಿಲ್ಲ. ನಾನೇನು ಅವ್ರಿಗೇನು ವೈಯಕ್ತಿಕ ನಷ್ಟ ಮಾಡಿದ್ದೀನ ನನ್ನನ್ನು ವಿರೋಧಿಸೋದಕ್ಕೆ? ವೈಚಾರಿಕ ಭಿನ್ನಾಭಿಪ್ರಾಯಗಳಿರ್ತವೆ. ನಾನೇನೋ ಒಂದು ಅಂದ್ಕೋತೀನಿ, ಅದು ಸರಿ ಅಂತ ನನಗನ್ಸುತ್ತೆ, ಅದು ನಿಮಗೆ ತಪ್ಪು ಅನಿಸುತ್ತೆ, ಆಯಿತಾ? ಈ ವೈಚಾರಿಕ ಭಿನ್ನಾಭಿಪ್ರಾಯಗಳಾಗೋ ಜಗಳಗಳು ಅದು ಬೇರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದಿದೆಯಲ್ಲ, ಏನು ಕೆಟ್ಟ ಕೊಳಕ ಕಾಮೆಂಟ್ ಹಾಕೋದು, ಅದು ರೇಗಿಸೋವಂಥದ್ದು, ಒಬ್ಬರ ಈಗೋನ ಹರ್ಟ್ ಮಾಡುತ್ತೆ, ಆಯಿತಾ? ಒಂದೇ ಅದಕ್ಕೆ ಈಗ ಎಲ್ಲರೂ ಹುಡ್ಕೊಂಡು ಹೋಗಿ ಹೊಡೆಯೋಕ್ಕಾಗಲ್ಲ. ನಮ್ಮ ಪ್ರೈಮ್ ಮಿನಿಸ್ಟ್ರಿಗಿಂತ ಕೆಟ್ಟದಾಗಿ ಅವ್ರನ್ನ ಕಮೆಂಟ್ ಮಾಡಿರೋ ಜನ ಎಷ್ಟಿದ್ದಾರೆ, ಬೇರೆ ಯಾವ ಪೊಲಿಟಿಷಿಯನ್ಸ್ಗೂ ಇಲ್ವೇನೋ, ಆಯಿತಾ? ಅಂಥ ಕಳ್ಳ ಅಂದರು, ಏನೇನೋ ಹೇಳಿದ್ರು ಪ್ರೈಮ್ ಮಿನಿಸ್ಟ್ರಿಗೆ. ಆದರೆ ಆನೆ ನಡೆದದ್ದೇ ದಾರಿ ಅಂತ ಹೋಗ್ತಾ ಇರಬೇಕಷ್ಟೇ, ಹಾಗಿರಬೇಕು ಸರ್. ಓವರಾಲಾಗಿ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಕೇಸಿಂದ ಆಚೆ ಬರ್ತಾರನ್ನೋ ನಂಬಿಕೆ ಇದೆಯಾ, ಹೇಗೆ ಸರ್? ಈಗ ನಮಗೆ ಅದರ ಈಗ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆಯೋ ಅಷ್ಟೇ ನಮಗೂ ಗೊತ್ತು.
ನಾವು ಚಾರ್ಜ್ ಶೀಟ್ ನೋಡಿಲ್ಲ, ಏನು ಆಗಿದೆ, ಯಾವ ಸೆಕ್ಷನ್ಸ್ ಹಾಕಿದ್ದಾರೆ, ಈ ಸೆಕ್ಷನ್ಗೆ ಏನೇನು, ಇನ್ನೂ ಕೋರ್ಟಲ್ಲಿದೆ, ವಾದ ವಿವಾದ ನಡೆಯುತ್ತೆ. ಅವರು ತಪ್ಪೇ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀವಿ. ಅದರಿಂದ ವೈಯಕ್ತಿಕವಾಗಿ ದರ್ಶನ್ ಅವ್ರಿಗೂ, ಕುಟುಂಬದವ್ರಿಗೂ ಮತ್ತು ಅಭಿಮಾನಿಗಳಿಗೂ ಖುಷಿ ಆಗುತ್ತೆ, ಚಿತ್ರರಂಗಕ್ಕೂ ಒಳ್ಳೆಯದಾಗುತ್ತೆ. ತಪ್ಪೇ ಮಾಡಿದರೆ ಕಾನೂನು ನಾನು ಬೇಡ ಅಂದರೂ ಶಿಕ್ಷೆ ಕೊಡುತ್ತೆ. ನಾನು ಇಲ್ಲ ಶಿಕ್ಷೆ ಕೊಡಬೇಡಿ ಅಂತ ಹೇಳೋಕ್ಕಾಗಲ್ಲ. ತಪ್ಪು ಮಾಡಿದ್ದಾರೆ ಇಲ್ವಾ ಇನ್ನೂ ಏನು ಕ್ಲಾರಿಟಿ ಗೊತ್ತಿಲ್ಲ. ಸೊ ಅವರು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.